ನಾನೇನಂತ ಕರೆಯಲಿ ಶಿವನ, ನಾನೇನಂತ ಕರೆಯಲಿ ಹರನ, ಶಿವನ ಹರನ ಹರನ ಶಿವನ. ತೋಟವಾದೆ ನೀನೆ ಒಂದು ಬೇಲಿಯಾದೆ, ನಾನೇ ಒಂದು ತೋಟವಾದೆ ನೀನೆ ಒಂದು ಬೇಲಿಯಾದೆ, ಬೇಲಿಗಿಲ್ಲದ ಮ್ಯಾಲೆ ಬೇಲಿಗಿಲ್ಲದ ಮ್ಯಾಲೆ ಬರೀ ತೋಟ ನಾನಾದೆ, ಏನಂತ ಕರೆಯಲಿ ಶಿವನ, ನಾನೇನಂತ ಕರೆಯಲಿ ಹರನ, ಶಿವನ ಹರನ ಹರನ ಶಿವನ. ಒಂದು ಹುತ್ತವಾದೆ ನೀನು ಒಂದು ಸರ್ಪವಾದೆ, ನಾನೇ ಒಂದು ಹುತ್ತವಾದೆ ನೀನೇ ಒಂದು ಸರ್ಪವಾದೆ, ಸರ್ಪವಿಲ್ಲದ ಮ್ಯಾಲೆ ಸರ್ಪವಿಲ್ಲದ ಮ್ಯಾಲೆ ಬರೀ ಹುತ್ತ ನಾನಾದೆ, ಏನಂತ ಕರೆಯಲಿ ಶಿವನ, ನಾನೇನಂತ ಕರೆಯಲಿ ಹರನ, ಶಿವನ ಹರನ ಹರನ ಶಿವನ. ನನ್ನ ನಾಗಭೂಷಣ ತೊಟ್ಟು ಮೇರೆವ ಶಂಕರನ, ಏನಂತ ಕರೆಯಲಿ ಶಿವನ, ನಾನೇನಂತ ಕರೆಯಲಿ ಹರನ, ಶಿವನ ಹರನ ಹರನ ಶಿವನ. ಕಲಬುರಗಿಯ ನವಿಲು ಹೇಳಿ ಮೇಡಮ್. ಪೀರಪ್ಪನವ್ರೆ ಹೇಳಿ ಮೇಡಮ್. ನೀವು ಗರಿ ಬಿಚ್ಚಿ ಹಾಡಿದ್ದು ಜಡ್ಜಸ್ಗೆ ಹೇಗೆ ಅನಿಸ್ತು ಕೇಳೋಣವಾ? ತುಂಬ ಚೆನ್ನಾಗಿ ಹಾಡಿದ್ರು. ನಿಜವಾಗ್ಲೂ ಖುಷಿಯಾಗತ್ತೆ. ಈ ಥರದ ಒಂದು ಶಾಸ್ತ್ರೀಯವನ್ನು ಕಲಿಯದೆ ಕೂಡ ಇಷ್ಟು ಒಳ್ಳೆಯ ಹೆಜ್ಜೆಗೂ ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದನ್ನು ನೋಡ್ತಾ ಇದ್ದರೆ, ಬರ್ತಾ ಬರ್ತಾ ಶಾಸ್ತ್ರೀಯವನ್ನು ಕಲಿತವರ ಹಾಗೆ ಎಕ್ಸ್ಪೀರಿಯನ್ಸ್ಡ್ ಸಿಂಗರ್ಗಳು, ರಿಯಾಜ್ ಮಾಡಿದಂತಹ ಸಿಂಗರ್ಗಳು ಹಾಡೋ ಮಟ್ಟಿಗೆ ಹಾಡೋದಕ್ಕೆ ಪ್ರಾರಂಭ ಮಾಡಿದ್ದೀರಿ ನೀವು. ತುಂಬ ಖುಷಿಯಾಗುತ್ತೆ. ಆಮೇಲೆ ನೀವು ಯಾವ್ಯಾವ ಹಾಡಿಗೆ ಯಾವ ರೀತಿಯ ಫ್ಲೇವರ್ ಬೇಕು, ಎಷ್ಟು ಬೇಕು, ಆ ಹದವನ್ನು ಅರಿತು ಹಾಡ್ತಿರಲ್ಲ, ಅದು ನಿಜವಾಗ್ಲೂ ಮನಸ್ಸಿಗೆ ಮುದವನ್ನು ಕೊಡುತ್ತೆ ನೋಡೋದಕ್ಕೆ, ಕೇಳೋದಕ್ಕೆ. ಈ ಹಾಡಿನಲ್ಲಿ ನೀವು ಎಸ್ಪೆಷಲಿ ನನಗೆ ತುಂಬ ಖುಷಿಯಾಗಿದ್ದೇನು ಅಂದರೆ, ಈ ಹಾಡು ತುಂಬ ಒಂಥರ ಸಾಫ್ಟಾಗಿ ಮನಸ್ಸಿಗೆ ನೆಮ್ಮದಿಯನ್ನು ಕೊಡೋ ರೀತಿಯಲ್ಲಿ ಕಂಪೋಸ್ ಆಗಿದೆ. ಆಮೇಲೆ ಅದರಲ್ಲಿ ನೀವು ತುಂಬಿಸಿದ ಭಾವ ಇತ್ತಲ್ಲ, ನಾನೇ ಒಂದು ತೋಟವಾದೆ ನೀನೇ ಒಂದು ಬೇಲಿಯಾದೆ, ಇದು ಹೇಳಿಕೊಟ್ಟು ಕೆಲವರಿಗೆ ಬರೋದು ಕಮ್ಮಿ. ಎಲ್ಲಿ ಫೇಡ್ ಇನ್ ಆಗಬೇಕು ವಾಯ್ಸು, ಎಲ್ಲಿ ಫೇಡ್ ಔಟ್ ಆಗಬೇಕು ಅನ್ನೋಂಥದ್ದೆಲ್ಲ, ಅದನ್ನೆಲ್ಲ ನೀವು ಎಷ್ಟು ಅದ್ಭುತವಾಗಿ ಈ ಹಾಡಲ್ಲಿ ಮಾಡಿದ್ರಿ. ನಾನೇನಂತ
ಕರೆಯಾಲಿ ಹರನ. ತುಂಬ ಖುಷಿಯಾಯಿತು ಕೇಳೋದಕ್ಕೆ. ಹೀಗೆ ಇಂಪ್ರೂವ್ ಮಾಡ್ಕೋತಾ ಹೋಗಿ, ಹೀಗೆ ಇನ್ನೂ ಅದ್ಭುತವಾಗಿ ಹಾಡ್ತಾ ಹೋಗಿ. ಶುಭವಾಗಲಿ. ಇದು ಒಳ್ಳೆಯ ಹಾಡು. ಏನಂತ ಕರೆಯಲಿ ಎಲ್ಲಿ ಸಂಗ್ರಹಿಸಿದ್ರಿ ಸರ್? ಇದು ರತ್ನಕ್ಕ ತಮ್ಮ ಸೀನಿಯರ್ ಇದ್ದಾರೆ ಸರ್, ಅವ್ರ ಹತ್ರ ಕಲಿತೆ ಸರ್. ಇದು ಅದ್ಭುತವಾದಂಥ ಒಂದು ಜನಪದ ಗೀತೆ ಇದು. ಹೌದು ಸರ್. ಈ ಹಾಡಿನಲ್ಲಿ ಕೊನೆಯಲ್ಲಿ ರೆಸ್ಟ್ ಕೊಟ್ರಿ. ಏನಂತ ಕರೆಯಾಲಿ. ನಾನು ಎಷ್ಟು ರೆಸ್ಟ್ ಕೊಟ್ಟೆ, ಎಷ್ಟು ಕೌಂಟನ್ನ ಬಿಡಬೇಕು, ಒಂದು ಬಾರ್ ಅಂದರೆ ಎಷ್ಟು ಕೌಂಟ್ ಇದೆ, ಆಮೇಲೆ ನಾನು ಎಲ್ಲಿ ತಗೋಬೇಕು ಅಲ್ವಾ? ಈ ಹಾಡಿಗೆ ಅಷ್ಟು ತಗೊಳ್ಬೇಕಾದ್ದೇನಿಲ್ವೇನೋ ಅಂತ ಅನಿಸ್ತು. ಓಕೆ ಸರ್. ಅಲ್ವಾ? ಒಂದು ಶ್ರುತಿ ಕೊಡ್ತೀರಾ ಒಂಚೂರು? ನಾನೇ ಒಂದು ತೋಟವಾಗಿ, ನೀನೇ ಒಂದು ಬೇಲಿಯಾಗಿ, ಆಗತ್ತಾ ಇದು ಆಲಾಪೆಲ್ಲ ಮಾಡೋದಕ್ಕೆ? ಸ್ವಲ್ಪ ಪ್ರಾಕ್ಟೀಸ್ ಬೇಕು ಮೇಡಮ್ ಸರ್. ಅದಕ್ಕೆ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಆರಾಮಾಗಿ ಹಾಡ್ಬೋದು ಅಂತ ನನ್ನ ಅಭಿಪ್ರಾಯ. ಓಕೆ ಸರ್. ಧನ್ಯವಾದಗಳು. ಒಳ್ಳೆಯ ಭಕ್ತಿ ಗೀತೆಯನ್ನು ಹಾಡಿದ್ರಿ. ನಿಮಗೆ ಶಿವ ಸದಾ ನಿದ್ದೆ ಮಾಡಲಿ, ಸುಖವಾಗಿರಲಿ ಅಂತ ನಿಮ್ಮ ಮನಸ್ಸಲ್ಲಿ ಬಂದಿರಬೇಕು. ಅದಕ್ಕೆ ಅಂಥ ಒಂದು ಇದು ಆ ರೀತಿಯ ಜೋಳ ಹಾಡು ರೀತಿಯೇ ಇತ್ತು. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ನಮ್ಮ 3 ಜನ ಜಡ್ಜಸ್ ಎದ್ದು ನಿಂತ್ಕೊಂಡು ಯಾರಿಗಾದ್ರೂ ಕ್ಲಾಪ್ ಮಾಡೋದನ್ನ ನಾನು ನೋಡಬೇಕು, ನಮ್ಮ ವೀಕ್ಷಕರು ನೋಡಬೇಕು ಅಂತ ಕಾಯ್ತಾ ಇದ್ದಾರೆ. ಸೊ ಆಲ್ ದಿ ಬೆಸ್ಟ್ ಎಲ್ಲರಿಗೂ. ತುಂಬ ಚೆನ್ನಾಗಿ ಹಾಡಿ. ಓಕೆ, ಥ್ಯಾಂಕ್ ಯು.